ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಭಾನುವಾರದ ಪ್ರಯುಕ್ತ ವಿಶ್ವ ಪ್ರಸಿದ್ಧ ನಂದಿ ಗಿರಿಧಾಮಕ್ಕೆ ಹರಿದು ಬಂದ ಪ್ರವಾಸಿಗರು. ಗಿರಿಧಾಮಕ್ಕೆ ಹೋಗಲು ಪ್ರವೇಶ ಟಿಕೆಟ್ಗೆ ಪರದಾಟ. ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತರೂ ಸಿಗದ ಪ್ರವೇಶ ಟಿಕೆಟ್. ಅವ್ಯವಸ್ಥೆಗಳ ಆಗರವಾದ ಪ್ರಾದೇಶಿಕ ಬಲಿಜ ಸಂಘದ ಚುನಾವಣೆ. ಬೆಂಗಳೂರಿನ ಚಾಮರಾಜಪೇಟೆಯ ಆನೇಕಲ್ ತಿಮ್ಮಯ್ಯ ಬಲಿಜ ಹಾಸ್ಟೆಲ್ ಆವರಣದಲ್ಲಿ ನಡೆದ ಮತದಾನ. ಕನಿಷ್ಠ ಮೂಲ ಸೌಕರ್ಯ ಒದಗಿಸದ ಬಗ್ಗೆ ಮತದಾರರ ಅಸಮಾಧಾನ. ಶಾಸಕರಾದ ಸುಬ್ಬಾರೆಡ್ಡಿ ಅವರೇ, ಬಾಗೇಪಲ್ಲಿ ಭಾಗ್ಯನಗರವಾದರೆ ಉಪಯೋಗವಿಲ್ಲ. ನಾಗರಿಕರಿಗೆ ಶೌಚಾಲಯ ಕಲ್ಪಿಸಲು ಮುಂದಾಗಿ ಮಹಿಳೆಯರ ಸಂಕಷ್ಟ ಅರ್ಥ ಮಾಡಿಕೊಳ್ಳುವಂತೆ ಶಾಸಕರಿಗೆ ಮನವಿ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಗಂಜಿ ಉತ್ಸವ. ತಮಿಳುನಾಡಿನ ಮೇಲ್ಮತ್ತೂರು ಅಮ್ಮನವರ ಗಂಜಿ ಉತ್ಸವ ಸಂಭ್ರಮ. ಕಳೆದ 15 ವರ್ಷಗಳಿಂದ ನಡೆಯುತ್ತಿರುವ ಗಂಜಿ ಉತ್ಸವ ಅದ್ದೂರಿ. ವಾರ್ತೆಗಳ ವಿವರ. ಇಂದು ವೀಕೆಂಡ್ ಹಿನ್ನೆಲೆ ರಾಜಧಾನಿ ಬೆಂಗಳೂರನ್ನ ತೊರೆದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕಾರು, ಬೈಕ್ಗಳನ್ನ ಏರಿ ನಂದಿ ಗಿರಿಧಾಮಕ್ಕೆ ಧಾವಿಸಿದ್ರು. ಅಲ್ಲಿರುವ ತಂಪಾದ ತಂಗಾಳಿ, ಬೆಳ್ಳಿ ಮೋಡಗಳ ನಿನಾದಕ್ಕೆ ಪ್ರವಾಸಿಗರು ಫಿದಾ ಆದ್ರು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಪ್ರವಾಸಿಗರಿಂದಾಗಿ ಪ್ರವೇಶ ಟಿಕೆಟ್ ಪಡೆಯಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ತಂಪಾದ ಗಾಳಿ, ಬೆಳ್ಳಿ ಮೋಡಗಳು ತಾಕುವ ಅನುಭವ ಪಡೆಯೋಣ ಅಂತ ಸಾವಿರಾರು ಪ್ರವಾಸಿಗರು ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿ ಗಿರಿಧಾಮಕ್ಕೆ ಆಗಮಿಸಿದ್ರು. ರಾಜಧಾನಿ ಬೆಂಗಳೂರಿನ ಜನರಂತೂ ಇಂದು ಬೆಳ್ಳಂಬೆಳಿಗ್ಗೆ ನಂದಿ ಗಿರಿಧಾಮಕ್ಕೆ ಆಗಮಿಸಿದರು. ಒಂದೇ ಸಮಯದಲ್ಲಿ ಸಾವಿರಾರು ಜನ ಯುವಕ ಯುವತಿಯರು ನಂದಿ ಗಿರಿಧಾಮಕ್ಕೆ ಲಗ್ಗೆ ಹಾಕಿದ್ರು. ಇದರಿಂದ ಪ್ರವಾಸಿ ತಾಣ ಗಿರಿಧಾಮದಲ್ಲಿ ಜನಜಂಗುಳಿ ಕಂಡುಬಂತು. ನಾ ಮುಂದು ತಾ ಮುಂದು ಅಂತ ಜನ ಪ್ರವೇಶ ದ್ವಾರದಲ್ಲಿ ಟಿಕೆಟ್ ಪಡೆಯಲು ಮುಗಿಬಿದ್ದ ದೃಶ್ಯ ಕಂಡುಬಂತು. ಸ್ವಲ್ಪ ತಡವಾದ್ರೂ ಗಿರಿಧಾಮದಲ್ಲಿ ಪ್ರವೇಶ ಸಿಗುತ್ತೋ ಇಲ್ವೋ ಅಂತ ಬೆಳಿಗ್ಗೆ 5 ಗಂಟೆಗೆ ಆಗಮಿಸಿ ಗಿರಿಧಾಮ ಪ್ರವೇಶ ಟಿಕೆಟ್ ಪಡೆಯಲು ಮುಗಿಬಿದ್ದಿದ್ರು. ಸಾವಿರಾರು ಜನರಿಗೆ ಟಿಕೆಟ್ ನೀಡಲು ಕೇವಲ 2 ಕೌಂಟರ್ಗಳಿದ್ದ ಕಾರಣ ಗಂಟೆಗಟ್ಟಲೆ ಪ್ರವಾಸಿಗರು ಸಾಲಿನಲ್ಲಿ ನಿಂತು ಬೇಸರ ವ್ಯಕ್ತಪಡಿಸಿದರು. ನನ್ನ ಹೆಸರು ದೀಪಾ. ನಾನು ನನ್ನ ಫ್ರೆಂಡ್ಸ್ ಜೊತೆ ನಂದಿ ಹಿಲ್ಸ್ ಬಂದಿದ್ದೀನಿ. ವೆದರ್ ಇಲ್ಲಿ ತುಂಬ ಚೆನ್ನಾಗಿದೆ. ಈಗ 7 ಆಯ್ತಲ್ಲ, ಈಗ 7 o'clock. ತುಂಬ ಫಾಗ್ ಇದೆ, ತುಂಬ ಜಾಸ್ತಿನೇ ಇವತ್ತು. ಥಂಡಿನೂ ತುಂಬ ಜಾಸ್ತಿ ಇದೆ. ಸನ್ರೈಸ್ ನೋಡೋಕ್ಕೆ ಬಂದಿದ್ದೀವಿ, ಇನ್ನು ಸನ್ ಬಂದಿಲ್ಲ. ಈ ಕ್ಲೈಮೇಟಲ್ಲಿ ತುಂಬ ಚೆನ್ನಾಗಿದೆ ವೆದರ್ ಇಲ್ಲಿ. ನಾನು ಅಂಡಮಾನ್ ನಿಕೋಬಾರಿಂದ ಬಂದಿದ್ದೀನಿ. ಈಗ ದಿಸ್ ಇಸ್ ಸೆಕೆಂಡ್ ಟೈಮ್ ಟು ನಂದಿ ಹಿಲ್ಸ್. ತುಂಬ ಚೆನ್ನಾಗಿದೆ. ಈ ವೆದರ್ ನೋಡಬೇಕಾದ್ರೆ ನಾವು ಬೇರೆ ಸ್ಟೇಟು ಇಲ್ಲ ಮಡಿಕೇರಿ ಆ ಥರ ಹೋಗಬೇಕು. ಇಲ್ಲಿ ಕರ್ನಾಟಕ ಸೆಂಟರ್ ಆಫ್ ದ ಸಿಟಿ ಇಸ್ ಲೈಕ್ ವೆರಿ ನೈಸ್. ಜನ ತುಂಬ ಜಾಸ್ತಿ ಇದೆ ಇಲ್ಲಿ. ಚಳಿನೂ ತುಂಬ ಜಾಸ್ತಿ, ಫಾಗು ಜಾಸ್ತಿ ಇದೆ. ಚೆನ್ನಾಗಿದೆ. ಕಷ್ಟಪಟ್ಟು ನಂದಿ ಗಿರಿಧಾಮ ಏರಿದ ಪ್ರವಾಸಿಗರು ನಂದಿ ಗಿರಿಧಾಮದ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತರು. ಎದುರುಗಡೆ ಇರೋ ವ್ಯಕ್ತಿಯು ಕಣ್ಣಿಗೆ ಕಾಣದಷ್ಟು ದಟ್ಟವಾದ ಮೋಡಗಳ ನಡುವೆಯೇ ಪ್ರೇಮಿಗಳ ಕಲರವ, ಅರಳಿ ನಿಂತ ಹೂಗಳು, ಹಚ್ಚ ಹಸಿರಾಗಿ ಸಂಭ್ರಮಿಸುತ್ತಿರೋ ಗಿಡ ಮರಗಳು, ತೊಟ್ಟಕ್ಕಂತ ಮರ ಗಿಡಗಳಿಂದ ಜಾರಿ ಬೀಳುವ ಇಬ್ಬನಿಯ ಹನಿಗಳ ಸದ್ದು, ಇದರ ನಡುವೆಯೇ ಪ್ರೇಮಿಗಳ ಪಿಸುಮಾತು. ಅಬ್ಬಬ್ಬಾ, ನಂದಿ ಬೆಟ್ಟ ಕೇವಲ ಬೆಟ್ಟವಲ್ಲ, ಅದೊಂದು ನಿಸರ್ಗದ ಗಣಿ. ಪ್ರಕೃತಿ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ ಎನ್ನುವಂತ ದೃಶ್ಯಗಳು ಕಂಡುಬಂತು.
ಕೋರಮಂಗಲದಿಂದ ಬಂದಿದ್ದೀವಿ. ಬೆಳಗ್ಗೆ ನಾವು ಓಲ್ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಬೆಳಗ್ಗೆ ಇಲ್ಲಿ 5 o'clock ಬಿಟ್ವಿ. ಇಲ್ಲಿ ರೀಚ್ ಆಗೋಷ್ಟೊತ್ತಿಗೆ 7 ಆಗೋಯ್ತು. ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಎಲ್ಲ. ಸನ್ರೈಸ್ ನೋಡಬೇಕು ಅಂತ ಬಂದ್ವಿ. ಫುಲ್ ಫಾಗ್ ತುಂಬಿಕೊಂಡಿದೆ. ಇಟ್ಸ್ ಓಕೆ, ವೆರಿ ಗುಡ್, ನೈಸ್. ತುಂಬ ಒಳ್ಳೆ ಮಲೆನಾಡು ಫೀಲ್ ಕೊಡ್ತಾ ಇದೆ. ಮಳೆ ಇಟ್ಕೊಂಡಿದೆ. ತುಂಬ ಚೆನ್ನಾಗಿದೆ ಫಾಗ್ ಎಲ್ಲ ನೋಡೋಕ್ಕೆ. ವ್ಯೂ ಪಾಯಿಂಟ್ಗಿನ್ನ ಹೋಗ್ಬೇಕು, ಇವಾಗ ಹೋಗ್ತೀವಿ. ನನ್ನ ಮಕ್ಕಳು ನಾವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಕ್ರೌಡ್ ತುಂಬ ಇದೆ ಸರ್. ಬರ್ತಾನೆ ತುಂಬ ಜನ ಇದಾಗಿತ್ತು, ಅಲ್ಲಿ ಜಾಮ್ ಆಗಿತ್ತು ಸ್ವಲ್ಪ. ಓಕೆ, ರೀಚ್ ಆಗ್ಬೋದು. ತುಂಬ ಚೆನ್ನಾಗಿದೆ ಒಟ್ಟು ಓವರಾಲ್. ಪ್ರವಾಸಿಗರಿಂದ ಹೆಜ್ಜೆ ಹೆಜ್ಜೆಗೂ ದುಬಾರಿ ಪಾರ್ಕಿಂಗ್ ಶುಲ್ಕ, ಪ್ರವೇಶ ಶುಲ್ಕ ಪಡೆಯುವ ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರಿಗೆ ಸೂಕ್ತ ಮೂಲ ಸೌಕರ್ಯ ಸೇರಿದಂತೆ ಹೆಚ್ಚುವರಿ ಟಿಕೆಟ್ ಕೌಂಟರ್ಗಳನ್ನು ನಿರ್ಮಿಸಿ ಅನುಕೂಲ ಮಾಡುವುದನ್ನೇ ಮರೆತಂತೆ ಕಂಡುಬಂದಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಲಿಜ ಸಂಘದ ಚುನಾವಣೆ ಇಂದು ಬೆಂಗಳೂರಿನ ಚಾಮರಾಜಪೇಟೆಯ ಆನೇಕಲ್ ತಿಮ್ಮಯ್ಯ ಬಲಿಜ ಹಾಸ್ಟೆಲ್ ಆವರಣದಲ್ಲಿ ನಡೆಸಲಾಯಿತು. ಆದರೆ ಮತದಾನಕ್ಕೆ ಅಗತ್ಯವಿರುವ ಕನಿಷ್ಠ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಚುನಾವಣಾಧಿಕಾರಿಗಳು ವಿಫಲವಾಗಿರುವ ಬಗ್ಗೆ ಮತದಾರರಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಯಿತು. ಯಾವುದೇ ಚುನಾವಣೆ ನಡೆಸಬೇಕಾದರೂ ಪೂರ್ವಭಾವಿಯಾಗಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕಾದ ಜವಾಬ್ದಾರಿ ನೇಮಕವಾದ ಚುನಾವಣಾಧಿಕಾರಿಯ ಮೇಲಿರುತ್ತದೆ. ಆದರೆ ಇಂದು ನಡೆದ ಪ್ರಾದೇಶಿಕ ಬಲಿಜ ಸಂಘದ ಚುನಾವಣೆಯಲ್ಲಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಲ್ಲಿ ಚುನಾವಣಾಧಿಕಾರಿ ಸಂಪೂರ್ಣ ವಿಫಲವಾಗಿದ್ದು, ಸಾವಿರಾರು ಮಂದಿ ಮತ ಚಲಾಯಿಸದೆ ವಾಪಸ್ಸಾದ ಘಟನೆ ನಡೆಯಿತು. ಇದರಿಂದ ಚುನಾವಣಾಧಿಕಾರಿಗಳ ಕ್ರಮಕ್ಕೆ ಮತದಾರರಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಮತದಾನ ಕೇಂದ್ರದಲ್ಲಿ ಅಗತ್ಯವಾಗಿ ಮಹಿಳೆಯರಿಗೆ ಪ್ರತ್ಯೇಕವಾದ ಸಾಲು ಮಾಡಬೇಕಿತ್ತು. ಕುಡಿಯುವ ನೀರು, ಮಳೆ ಬಂದರೆ ಮತದಾರರಿಗೆ ಸೌಕರ್ಯ, ವಿಕಲಚೇತನರಿಗೆ ಪ್ರತ್ಯೇಕವಾಗಿ ರ್ಯಾಂಪ್ ವ್ಯವಸ್ಥೆ ಸೇರಿದಂತೆ ಯಾವುದೇ ಸೌಲಭ್ಯ ಒದಗಿಸುವಲ್ಲಿ ಚುನಾವಣಾಧಿಕಾರಿ ವಿಫಲರಾಗಿದ್ದಾರೆ. ಇದರಿಂದ ಇಂದು ಮತದಾನ ಮಾಡಲು ಬಂದ ಬಹುತೇಕ ಮತದಾರರು ಮತ ಚಲಾಯಿಸಲು ಸಾಧ್ಯವಾಗದೆ ವಾಪಸ್ಸಾದರು. ಒಂದೇ ಸಾಲಿನಲ್ಲಿ ಮಹಿಳೆಯರು ಮತ್ತು ಪುರುಷರನ್ನು ಬಿಟ್ಟು ಪರಿಣಾಮ ಮಹಿಳಾ ಮತದಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಮತದಾನ ಮಾಡದೆ ವಾಪಸ್ಸಾದರು. ಸಾವಿರಾರು ಮಂದಿ ಬಂದ ವೇಳೆಯೇ ಮಳೆಯೂ ಬಂತು. ಈ ವೇಳೆ ಮಳೆಯಿಂದ ರಕ್ಷಣೆ ಪಡೆಯಲು ಮತದಾರರಿಗೆ ಯಾವುದೇ ವ್ಯವಸ್ಥೆ ಮಾಡುವಲ್ಲಿ ಚುನಾವಣಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರು. ಇನ್ನು ಸಣ್ಣ ಜಾಗದಲ್ಲಿಯೇ ಜನ ಓಡಾಡಬೇಕಾದ ಕಾರಣ ಜನರು ಸಂಚರಿಸಲು ತೀವ್ರ ಸಂಕಷ್ಟ ಎದುರಿಸುವಂತಾಯಿತು. ಬೆಳಗಿನ ವೇಳೆ ಹೆಚ್ಚು ಮತದಾರರು ಆಗಮಿಸಿರಲಿಲ್ಲ. ಆದರೆ ಮಧ್ಯಾಹ್ನದ ವೇಳೆಗೆ ಏಕಕಾಲದಲ್ಲಿ ಮತದಾರರು ಆಗಮಿಸಿದ ಕಾರಣ ತೀವ್ರ ಸಂಕಷ್ಟ ಎದುರಿಸುವಂತಾಯಿತು. ಇನ್ನು ಮತದಾನ ಕೇಂದ್ರಗಳಲ್ಲಿಯೂ ಸರಿಯಾಗಿ ಮಾಹಿತಿ ನೀಡುವಲ್ಲಿ ಚುನಾವಣಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರು. ಪ್ರಾದೇಶಿಕ ಬಲಿಜ ಸಂಘ ಮತ್ತು ಆನೇಕಲ್ ತಿಮ್ಮಯ್ಯ ಬಲಿಜ ಟ್ರಸ್ಟ್ ಎರಡಕ್ಕೂ ಇಂದು ಮತದಾನ ನಡೆದಿದ್ದು, ಯಾವ ಮತ ಎಲ್ಲಿ ಚಲಾಯಿಸಬೇಕು ಎಂಬ ಮಾಹಿತಿಯೂ ಸ್ಪಷ್ಟವಾಗಿ ನೀಡಿರಲಿಲ್ಲ. ಇದರಿಂದ ಅನೇಕ ಮಂದಿ ಗೊಂದಲಕ್ಕೀಡಾಗಿ ಮತ ಚಲಾಯಿಸಲು ಪರದಾಡುವಂತಾಯಿತು. ಪ್ರಾದೇಶಿಕ ಬಲಿಜ ಸಂಘ 1920ರಲ್ಲಿ ಆರಂಭವಾಗಿದ್ದು 105 ವರ್ಷಗಳ ಇತಿಹಾಸ ಹೊಂದಿರುವ ಸಂಘವಾಗಿದೆ. ಆದರೆ ಶತಮಾನ ಕಂಡ ಸಂಘವಾದರೂ ಈ ಸಂಘದಲ್ಲಿ ಕೇವಲ 12,000 ಮಂದಿ ಮಾತ್ರ ಮತದಾರರಿದ್ದಾರೆ ಎಂಬುದು ವಿಶೇಷ. ಇದೇ ಸಂಘದ ಸದಸ್ಯತ್ವ ನೀಡುವಂತೆ ಒತ್ತಾಯಿಸಿ ನ್ಯಾಯಾಲಯದ ಮೊರೆ ಹೋಗಬೇಕಾದ ಸ್ಥಿತಿಯು ಈ ಸಂಘಕ್ಕೆ ಎದುರಾಗಿತ್ತು. ಇದರಿಂದ 12,000 ಮತದಾರರಿರುವ ಪ್ರಾದೇಶಿಕ ಬಲಿಜ ಸಂಘದಲ್ಲಿ ಇಂದು ಕೇವಲ 5,885 ಮಂದಿ ಮಾತ್ರ ಮತ ಚಲಾಯಿಸಿದ್ದಾರೆ. ಉಳಿದ 7,000ಕ್ಕೂ ಹೆಚ್ಚು ಮಂದಿಯಲ್ಲಿ ಕೆಲ ಮತದಾರರು ಮತದಾನ ಕೇಂದ್ರದವರೆಗೂ ಬಂದು ವಾಪಸ್ಸಾದರೆ, ಇನ್ನು ಕೆಲವರು ಇಲ್ಲಿನ ಅವ್ಯವಸ್ಥೆಗಳನ್ನು ತಿಳಿದು ಮತಗಟ್ಟೆಯತ್ತಲೇ ಸುಳಿದಿಲ್ಲ ಎಂದು ಮತದಾರರು ಆರೋಪಿಸಿದ್ದಾರೆ.
ಕಂಡ ಪ್ರಾದೇಶಿಕ ಬಲಿಜ ಸಂಘಕ್ಕೆ ಸದಸ್ಯತ್ವ ಮಾಡಿಸಲು ಹಿಂದೇಟು ಹಾಕುತ್ತಿರುವ ಇಲ್ಲಿನ ಆಡಳಿತ ವ್ಯವಸ್ಥೆಯ ಬಗ್ಗೆ ಬಹುತೇಕ ಬಲಿಜ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸುತ್ತಲೇ ಇದ್ದರು. ಈ ನಡುವೆ ಇಂದು ನಡೆದ ಮತದಾನಕ್ಕೆ ಅಗತ್ಯ ಸೌಲಭ್ಯ ಒದಗಿಸದೆ ಮತದಾರರು ಮತದಾನ ಮಾಡದೆ ವಾಪಸ್ ಆಗುವಂತೆ ಮಾಡಿದ ಚುನಾವಣಾಧಿಕಾರಿಗಳ ಬಗ್ಗೆಯೂ ಬಲಿಜ ಸಮುದಾಯದ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ ಎಚ್.ಎನ್. ವೃತ್ತದಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲದೆ ಬಯಲು ಶೌಚವನ್ನೇ ಉಪಯೋಗಿಸುವಂತಾಗಿದೆ. ಈ ಹಿಂದೆ ಇಲ್ಲಿದ್ದ ಸಾರ್ವಜನಿಕ ಶೌಚಾಲಯವನ್ನು ರಸ್ತೆ ವಿಸ್ತರಣಾ ನೆಪದಲ್ಲಿ ಕೆಡವಿದ ಪುರಸಭೆ ಅಧಿಕಾರಿಗಳು ಪರ್ಯಾಯವಾಗಿ ಶೌಚಾಲಯ ನಿರ್ಮಿಸುವ ಬಗ್ಗೆ ಗಮನ ಹರಿಸದಿದ್ದು ಇದರಿಂದ ಮಹಿಳೆಯರು ತೀವ್ರ ಹಿಂಸೆ ಅನುಭವಿಸುವಂತ ಬಾಗೇಪಲ್ಲಿಯನ್ನು ಭಾಗ್ಯನಗರ ಮಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು ಭಾಗ್ಯನಗರದಲ್ಲಿ ಕನಿಷ್ಠ ಮೂಲಸೌಕರ್ಯವಾದ ಶೌಚಾಲಯ ನಿರ್ಮಿಸಿಕೊಡಬೇಕೆಂಬ ಯೋಚನೆ ಬಾರದಿರುವುದು ವಿಪರ್ಯಾಸ. ಅದರಲ್ಲೂ ಶಾಸಕರ ಗೃಹ ಕಚೇರಿಗೆ ಸಮೀಪದಲ್ಲಿಯೇ ಇದ್ದ ಸಾರ್ವಜನಿಕ ಶೌಚಾಲಯವನ್ನು ಕೆಡವಿ ವರ್ಷಗಳೇ ಕಳೆದರೂ ಅಲ್ಲಿ ಮತ್ತೊಂದು ಸಾರ್ವಜನಿಕ ಶೌಚಾಲಯ ನಿರ್ಮಿಸುವ ಬಗ್ಗೆ ಕೆಡವಿದ ಪುರಸಭೆ ಅಧಿಕಾರಿಗಳಾಗಲಿ ಪ್ರತಿನಿತ್ಯ ಓಡಾಡುವ ಶಾಸಕರಿಗಾಗಲಿ ಬಾರದಿರುವುದು ವಿಪರ್ಯಾಸವೇ. ಕೆಲಸ ಕಾರ್ಯಗಳಿಗಾಗಿ ತಾಲೂಕು ಕೇಂದ್ರಕ್ಕೆ ಬರುವ ಸಾರ್ವಜನಿಕರಿಗೆ ಸಾರ್ವಜನಿಕ ಶೌಚಾಲಯ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪುರುಷರೇನೋ ಬಯಲು ಶೌಚವನ್ನು ಉಪಯೋಗಿಸುತ್ತಾರೆ, ಆದರೆ ಮಹಿಳೆಯರು, ವಿದ್ಯಾರ್ಥಿನಿಯರ ಕಷ್ಟ ಹೇಳುತ್ತೀರದಾಗಿದೆ. ಭಾಗ್ಯನಗರ ಮಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು ಶೌಚಾಲಯ ಭಾಗ್ಯ ಕಲ್ಪಿಸುವುದನ್ನೇ ಮರೆತಿರುವ ಬಗ್ಗೆ ಮಹಿಳೆಯರು ಪ್ರತಿನಿತ್ಯ ಪುರಸಭೆಗೆ ಮಾತ್ರವಲ್ಲದೆ ಶಾಸಕರಿಗೂ ಶಾಪ ಹಾಕುವಂತಾಗಿದೆ. ಇನ್ನು ಸರ್ಕಾರ ಬಯಲು ಶೌಚ ಮುಕ್ತ ಪಟ್ಟಣವಾಗಿ ಬಾಗೇಪಲ್ಲಿಯನ್ನು ಘೋಷಣೆ ಮಾಡಿದೆ. ಆದರೆ ಪಟ್ಟಣದಲ್ಲಿ ಒಂದು ಶೌಚಾಲಯ ನಿರ್ಮಿಸಬೇಕೆಂಬ ಕನಿಷ್ಠ ಜ್ಞಾನ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಇಲ್ಲವಾಗಿದೆ. ಬಾಗೇಪಲ್ಲಿ ಪುರಸಭೆ ಆಡಳಿತ ವೈಫಲ್ಯದಿಂದ ಬಯಲು ಶೌಚಕ್ಕೆ ದಾರಿ ಮಾಡಿಕೊಟ್ಟಿದ್ದು ಸಾರ್ವಜನಿಕರಿಗೆ ಇದೀಗ ಬಯಲು ಶೌಚಾಲಯವೇ ಗತಿ ಎಂಬಂತಾಗಿದೆ. ಪಟ್ಟಣದಲ್ಲಿ ನ್ಯಾಷನಲ್ ಕಾಲೇಜಿನಿಂದ ಸಿವಿಲ್ ನ್ಯಾಯಾಲಯದವರೆಗೆ ಒಂದೇ ಒಂದು ಮುಖ್ಯ ರಸ್ತೆ ಇದೆ. ಮುಖ್ಯ ರಸ್ತೆಯಲ್ಲಿಯೇ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳಿವೆ. ಬಹುತೇಕ ವ್ಯಾಪಾರ ವಹಿವಾಟು, ಬೀದಿ ಬದಿ ವ್ಯಾಪಾರ ಇದೇ ರಸ್ತೆಯಲ್ಲಿ ನಡೆಯಲಿದೆ. ಪಟ್ಟಣದ ಬಸ್ ನಿಲ್ದಾಣದ ಮುಂದೆ ಆವುಲಮಂದೆ, ಗಂಗಮ್ಮ ಗುಡಿ ಬೀದಿ, ಭಜನೆ ಮಂದಿರ, ಕುಂಬಾರಪೇಟೆ, ಸಂತೆ ಮೈದಾನದ ರಸ್ತೆ, ಗೂಳೂರು ರಸ್ತೆ, ಚಿಂತಾಮಣಿ ರಸ್ತೆ ವೃತ್ತಗಳು ಇದೇ ಮುಖ್ಯ ರಸ್ತೆಯಲ್ಲಿ ಇವೆ. ಮುಖ್ಯ ರಸ್ತೆಯಲ್ಲಿ ಪುರಸಭೆಯವರು ಸಾರ್ವಜನಿಕರ ಶೌಚಾಲಯ ನಿರ್ಮಿಸಿಲ್ಲ. ಇದೀಗ ಶೌಚಾಲಯ ಕೆಡವಿದ ಕಾರಣ ಕೃಷಿ ಕೂಲಿ ಕಾರ್ಮಿಕರಿಗೆ ಶೌಚಾಲಯವೇ ಇಲ್ಲದೆ ತೀವ್ರ ತೊಂದರೆಯಾಗಿದೆ. ಪುರುಷರು ತಡೆಗೋಡೆಯ ಪಕ್ಕದಲ್ಲಿ ಬಯಲು ಶೌಚಕ್ಕೆ ಹೋಗುತ್ತಾರೆ, ಆದರೆ ಮಹಿಳಾ ಕಾರ್ಮಿಕರು, ಹೆಣ್ಣು ಮಕ್ಕಳ ಸ್ಥಿತಿ ಹೇಳುತ್ತೀರದಾಗಿದೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ಇವತ್ತು ಹೆಚ್ಚಿನ ವೃತ್ತ ಅದು ಗೂಳೂರು ಸರ್ಕಲ್ಲು. ಆ ಗೂಳೂರು ಸರ್ಕಲಲ್ಲಿ ಇವತ್ತು ಯಥೇಚ್ಛವಾಗಿ ಕೂಲಿ ಕಾರ್ಮಿಕರು ಬೆಳಗ್ಗೆನೇ 6 ಗಂಟೆಗೆ ಅಲ್ಲಿಗೆ ಕೂಲಿ ಕಾರ್ಮಿಕರು ಬರ್ತಾರೆ. ಸಾವಿರಾರು ಜನ ಕೂಲಿ ಕಾರ್ಮಿಕರು ಇವತ್ತು ಬರ್ತಾರೆ. ಆಂಧ್ರ ಪ್ರದೇಶದಿಂದ, ನಮ್ಮ ಬಾಗೇಪಲ್ಲಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಕೂಲಿ ಮಾಡಲಿಕ್ಕೆ ಬರ್ತಾರೆ. ಅವರಿಗೆ ಏನಾದರೂ ಇವತ್ತು ಬೆಳಗಿನ ಕಾರ್ಯಕ್ರಮ ನಡೆಸಬೇಕಂದಾಗ ಮಿನಿಮಮ್ ಅವತ್ತು ಶೌಚಾಲಯ ಇಲ್ಲದೆ ಇರ್ತಕ್ಕಂಥದ್ದು. ಒಂದಿತ್ತು ಶೌಚಾಲಯ, ಆ ಶೌಚಾಲಯ ಇದ್ದಂಥ ಸಂದರ್ಭದಲ್ಲಿ ಪುರಸಭೆಯಿಂದ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಶೌಚಾಲಯ ಕಟ್ಟಿಸಿದ್ರು. ಅದಾದಮೇಲೆ ಆ ರಸ್ತೆ ಅಗಲೀಕರಣ ಮಾಡುವ ನೆಪದಲ್ಲಿ ಆ ಶೌಚಾಲಯವನ್ನು ಹೊಡೆದಾಕ್ಬಿಟ್ಟು ಅದು ಉಪಯೋಗ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಇವತ್ತು ಇಷ್ಟು ದಿವಸಗಳಾಗಿದೆ, ಮತ್ತು ಅಲ್ಲಿ ಶೌಚಾಲಯ ಕಟ್ಟಬೇಕು, ಅವ್ರಿಗೆ ಪರಿಸ್ಥಿತಿಯನ್ನು ಕೂಲಿಕಾರನ ಸಮಸ್ಯೆ ಏನಂತೇಳಿ ಇದುವರೆಗೂ ಗಮನ ಹರಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ಪುರಸಭೆ ಇಲ್ಲ. ಅಷ್ಟೇ ಅಲ್ಲ, ಟೋಟಲ್ DVG ರಸ್ತೆಯಲ್ಲಿ ಸುಮಾರು ಜನ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮಾಲೀಕರೆಲ್ಲರೂ ಕೂಡ ನಮ್ಮ ಜೊತೆ ಮಾತಾಡ್ತಾರೆ. ಸರ್ ನಮ್ಗೆ ಏನಾದರೂ ಅರ್ಜೆಂಟ್ ಆದರೆ ಹಳ್ಳಿಗಳಿಂದ ಬಂದ ಮಹಿಳೆಯರ ಅಂಗಡಿಗೆ ಬಂದರೆ ಅವ್ರು ಎಲ್ಲಿ ಹೋಗಬೇಕು, ಎಲ್ಲಿ
ಮಕ್ಕಳಿಗೆ ಅವ್ರನ್ನ ಎಲ್ಲಿ ಕಲಿಸ್ಬೇಕು, ಈ ರೀತಿ ಸಮಸ್ಯೆ ಆಗಿದೆ ಬಾಗೇಪಲ್ಲಿಯಲ್ಲಿ ಅಂತೇಳಿ ಸುಮಾರು ಜನ ಹೇಳ್ತಕ್ಕಂಥದ್ದಾಗಿದೆ. ಮತ್ತು ಗೂಳೂರು ಸರ್ಕಲಲ್ಲಿ ಯಥೇಚ್ಛವಾಗಿ ತಕ್ಷಣವೇ ಇವತ್ತು ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡಬೇಕು. ಇವತ್ತು ಯಾರು ಪರವಾಗಿ ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾರು ಪರವಾಗಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಬಡಬಗ್ಗರು ಕೂಲಿಕಾರರು ಇರ್ತಕ್ಕಂಥದ್ದು. ಆ ಕೂಲಿಕಾರರ ಒಂದು ದಿನನಿತ್ಯದ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇವತ್ತು ಏನು ಸಮಸ್ಯೆ, ಈ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತೇಳಿ ಇವತ್ತು ನಾವು ತಿಳ್ಕೋಬೇಕು ಅನ್ನೋದು ಒಂದು ಇದಾಗಿದೆ. ಮುಖ್ಯ ರಸ್ತೆಗೆ ಅಂಟಿಕೊಂಡಂತೆ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ಮೆಟ್ರಿಕ್ ಪೂರ್ವ ನಂತರದ ವಿದ್ಯಾರ್ಥಿ ನಿಲಯವಿದೆ. ಜನರು ಕಾಂಪೌಂಡ್ಗೆ ಮೂತ್ರ ವಿಸರ್ಜನೆ ಮಾಡುತ್ತಿರುವುದರಿಂದ ವಿದ್ಯಾರ್ಥಿಗಳು ಕಿಟಕಿ ಮುಚ್ಚಿಕೊಂಡು ಇರಬೇಕಾಗಿದೆ. ಪಟ್ಟಣದಲ್ಲಿ ನಿತ್ಯವೂ ಜನದಟ್ಟಣೆ ಇರುತ್ತದೆ. ಇದರಿಂದಾಗಿ ತುರ್ತಾಗಿ ಶೌಚಾಲಯಕ್ಕೆ ಹೋಗಬೇಕಾದರೆ ಊರಾಚೆ ಬಯಲು ಶೌಚಕ್ಕೆ ಹೋಗಬೇಕು, ಇಲ್ಲವಾದರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಶೌಚಾಲಯಕ್ಕೆ ಹೋಗಬೇಕು. ನ್ಯಾಷನಲ್ ಕಾಲೇಜಿನ ಕಡೆಯಿಂದ ಶೌಚಾಲಯಕ್ಕೆ ಹೋಗಬೇಕಾದರೆ ಸುಮಾರು 1.5 ಕಿಲೋಮೀಟರ್ಗೂ ಹೆಚ್ಚು ದೂರ ಸಾಗಬೇಕಿದೆ. ಈ ಬಗ್ಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮಾತನಾಡಿ, ಡಾಕ್ಟರ್ ಎಚ್ಎನ್ ವೃತ್ತದಲ್ಲಿದ್ದ ಶೌಚಾಲಯ ಕೆಡವಿದ್ದು ಸಾವಿರಾರು ಸಂಖ್ಯೆಯಲ್ಲಿ ನಿತ್ಯವೂ ವಿವಿಧ ಗ್ರಾಮಗಳಿಂದ ಕೂಲಿಗಾಗಿ ಪಟ್ಟಣಕ್ಕೆ ಬರುವ ಬಡ ಕೂಲಿ ಕಾರ್ಮಿಕರು, ಅದರಲ್ಲೂ ಮಹಿಳಾ ಕಾರ್ಮಿಕರು ಶೌಚಾಲಯಕ್ಕೆ ಹೋಗಬೇಕಾದರೆ ಬಹಳಷ್ಟು ಮುಜುಗರಕ್ಕೀಡಾಗುತ್ತಿದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಈ ಭಾಗದಲ್ಲಿ ಸುಸಜ್ಜಿತ ಶೌಚಾಲಯ ಸಂಬಂಧಪಟ್ಟವರು ನಿರ್ಮಿಸಿಕೊಡಬೇಕು. ಸಾವಿರಾರು ವಿದ್ಯಾರ್ಥಿಗಳು, ಮಹಿಳೆಯರು ಮುಜುಗರಕ್ಕೀಡಾಗುತ್ತಿದ್ದಾರೆ. ಕೂಡಲೇ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಗೂಳೂರು ರಸ್ತೆ, ಜೂನಿಯರ್ ಕಾಲೇಜು ಹಾಗೂ ನ್ಯಾಯಾಲಯದ ಸಮೀಪದಲ್ಲಿ ಶೌಚಾಲಯ ನಿರ್ಮಿಸಬೇಕು. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಉಂಟಾಗುವ ತೊಂದರೆ ನಿವಾರಣೆ ಮಾಡಬೇಕು. ಈ ಬಗ್ಗೆ ಸ್ಥಳೀಯ ಶಾಸಕರು, ಅಧಿಕಾರಿಗಳು ಯಾರಿಗಾಗಿ ಕೆಲಸ ಮಾಡುತ್ತಿದ್ದಾರೆ, ಕೂಡಲೇ ಗೂಳೂರು ವೃತ್ತದಲ್ಲಿ ಶೌಚಾಲಯ ಕಟ್ಟಡ ನಿರ್ಮಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಿಪಿಐಎಂನಿಂದ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತು ನಾವು ಹೋರಾಟ ನಡೆಸಬೇಕಾದಂಥ ಅನಿವಾರ್ಯತೆ ಕೂಡ ಇವತ್ತು ಬರಬೇಕಾಗುತ್ತೆ. ಆ ಕೂಲಿಕಾರರ ಗೋಲ್ ಇವತ್ತು ಈ ಅಧಿಕಾರಿಗಳಿಗೆ ಇವತ್ತು 100% ತಗುಲುತ್ತೆ. ಇದು ಮಿನಿಮಮ್. ಯಾರು ಜವಾಬ್ದಾರಿಗಳು, ಯಾರು ಕೇಳಬೇಕು ಅವರು ಪಾಪ ಕೂಲಿಕಾರರು. ಆ ಹೆಣ್ಮಕ್ಳು ಇರ್ತಾರೆ, ಹೆಣ್ಮಕ್ಳು ಏನಾದರೂ ಮೂತ್ರ ಏನಾದರೂ ವಿಸರ್ಜನೆ ಮಾಡಬೇಕಂದ್ರೆ ಎಲ್ಲಿ ಹೋಗ್ಬೇಕು ಅವರು? ಈ ರೀತಿ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ಕೂಲಿಕಾರರ ಜೀವನ ಇವತ್ತು ಗೂಳೂರು ಸರ್ಕಲಲ್ಲಿದೆ. ಇದು ತಕ್ಷಣ ಇವತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೋಬೇಕಂತ ನಾನು ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೀನಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 799 6776777.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಮೇಲ್ಮತ್ತೂರು ಅಮ್ಮ ಇರೋದು ತಮಿಳುನಾಡಿನಲ್ಲಿ. ಆದರೆ ಅಮ್ಮನವರ ಭಕ್ತಾದಿಗಳು ಇಡೀ ದೇಶಾದ್ಯಂತ ಇದ್ದು ಆದಿಪರಾಶಕ್ತಿ ಉತ್ಸವಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸೋದು ಸಾಮಾನ್ಯ. ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿರುವ ಆದಿಪರಾಶಕ್ತಿ ಅಮ್ಮನವರ ಭಕ್ತಾದಿಗಳು ಇಂದು ಗಂಜಿ ಉತ್ಸವವನ್ನು ಸಂಭ್ರಮದಿಂದ ನೆರವೇರಿಸಿದರು. ಹಾಗಾದರೆ ಬನ್ನಿ ಆ ಸ್ಟೋರಿ ಏನು ಅಂತ ನೋಡೋಣ. ಹೌದು, ತಮಿಳುನಾಡಿನ ಮೇಲ್ಮರುವತ್ತೂರಿನಲ್ಲಿರುವ ಆದಿಪರಾಶಕ್ತಿ ಅಮ್ಮನವರ ದರ್ಶನಕ್ಕಾಗಿಯೇ ಸಹಸ್ರಾರು ಮಂದಿ ಪ್ರತಿ ವರ್ಷ ತೆರಳುತ್ತಾರೆ. ಅಲ್ಲಿಗೆ ಹೋಗುವವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ. ಅದರಲ್ಲೂ ಕೆಂಪು ಸೀರೆ ಉಟ್ಟು ಹೋಗುವ ಮಹಿಳೆಯರು ತಮ್ಮದೇ ಆದ ಭಕ್ತಿ ಭಾವ ಮೆರೆಯುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಆದಿಪರಾಶಕ್ತಿ ಅಮ್ಮನವರ ಮಾಲೆ ಹಾಕುವವರ ಸಂಖ್ಯೆಯೂ ಹೆಚ್ಚಾಗಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಸ್ಗಳಲ್ಲಿ ತೆರಳುವುದು ಸಾಮಾನ್ಯವಾಗಿದೆ. ಆದರೆ ಆದಿಪರಾಶಕ್ತಿ ಅಮ್ಮನವರ ಮಾಲೆ ಧರಿಸಿ ತಮಿಳುನಾಡಿಗೆ ಹೋಗಿ ಅಮ್ಮನವರ ದರ್ಶನ ಪಡೆಯೋದು ಒಂದು ಕಡೆಯಾದರೆ, ತಮಿಳುನಾಡಿನಲ್ಲಿ ಆದಿಪರಾಶಕ್ತಿ ಅಮ್ಮನವರಿಗೆ ನೆರವೇರಿಸುವ ಗಂಜಿ ಉತ್ಸವವನ್ನು ಚಿಕ್ಕಬಳ್ಳಾಪುರದಲ್ಲಿಯೂ ನೆರವೇರಿಸುತ್ತಿದ್ದಾರೆ. ಅದು ಇದೇ ಮೊದಲೇನಲ್ಲ, ಬದಲಿಗೆ ಕಳೆದ 15 ವರ್ಷಗಳಿಂದಲೂ ಚಿಕ್ಕಬಳ್ಳಾಪುರದಲ್ಲಿ ಗಂಜಿ ಉತ್ಸವವನ್ನು ಆಚರಿಸಲಾಗುತ್ತಿದ್ದು, ಆರಂಭದಲ್ಲಿ ಬೆರಳೆಣಿಕೆಯಷ್ಟು ಮಂದಿಯಿಂದ ಆರಂಭವಾದ ಗಂಜಿ ಉತ್ಸವ ಇದೀಗ 100 ಮಹಿಳೆಯರು ಭಾಗವಹಿಸುವ ಮಟ್ಟಕ್ಕೆ ಬೆಳೆದಿರುವುದು ವಿಶೇಷ.
ಮಾಡಿಸ್ತಾ ಇದ್ದೀವಿ. ತುಂಬ ಗಂಜಿ ಪೂಜೆ 15 ವರ್ಷದಿಂದ ಗಂಜಿ ಪೂಜೆ ಮಾಡಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಕುಂಕುಮಾರ್ಚನೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಹೂವಾರ್ಚನೆ ಎಲ್ಲ ಕೆಂಪು ವಸ್ತ್ರ ಹಾಕೊಂಬ ಅಂತ ಹೇಳಿದ್ದೀವಿ. ಗಂಜಿ ಮೊದಲಿ ನಿಮ್ಮ ಮನೆಗಳಿಗೆಲ್ಲ ಒಳ್ಳೇದಾಗಲಿ, ನಿಮ್ಮ ಕುಟುಂಬಕ್ಕೆ ಹೋಗೋ ಒಳ್ಳೇದಾಗಲಿ, ನಿಮ್ಮ ಮನೆಯಲ್ಲೆಲ್ಲ ಒಳ್ಳೇದಾಗಲಿ, ಊರಲ್ಲಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಈ ಗಂಜಿ ಮಹೋತ್ಸವ ಮಾಡಿಸ್ತಾ ಇದ್ದೀವಿ. ಇದಕ್ಕೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಜನ ಸೇರಿ ಒಟ್ಟಾಗಿ ಮಾಡ್ತಾ ಇದ್ದೀವಲ್ಲ, ನಮ್ಮೂರ ಹಬ್ಬನ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅನ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ನಡ್ಸ್ಕೊಡ್ಬೇಕು, ನೀವು ನಡ್ಸ್ಕೊಡ್ಬೇಕು. ಇಲ್ಲಿರೋರೆಲ್ಲ ಬಂದಿದ್ದಾರೆ, ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದೇ ಥರ ಎಲ್ಲ ಸಹಕರಿಸ್ಬೇಕು. ನಮ್ಮ ಭಕ್ತಾದಿಗಳು, ಕೆಂಪು ವಸ್ತ್ರ ಭಕ್ತಾದಿಗಳೆಲ್ಲ ಚೆನ್ನಾಗಿ ಇದು ಮಾಡಬೇಕು. ನಮಗೆ ಆ ಓಂ ಶಕ್ತಿ ದಯೆ ಇದು. ಆ ಅಮ್ಮನ ದಾರಿ ತೋರಿಸಿದ್ದಕ್ಕೆ ನಾವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ಜಾತ್ರೆ ಥರ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಜಾತ್ರೆ ಸಮಾರಂಭ ಕೂಡ. ಆಡಿಪುರ ಗಂಜಿ ಉತ್ಸವ ಇದು ಆಡಿ ಮಾಸದಲ್ಲಿ ಮಾಡೋದು. ಇದು ಓಂ ಶಕ್ತಿಗೆ ಆಡಿ ಮಾಸ ಅಂತ. ಈ ಮಾಸದಲ್ಲಿ ಆಡಿ ಗಂಜಿ ಉತ್ಸವ ಮಾಡೋದಲ್ಲಿ ಅಲ್ಲಿ ಮಾಡಿದ್ಮೇಲೆ ನಾವು ಇಲ್ಲೆಲ್ಲ ಮಾಡ್ತೀವಿ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ಬೇಬಿ ಎಂಬುವವರು ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಬಾರಿಗೆ 15 ವರ್ಷಗಳ ಹಿಂದೆ ಗಂಜಿ ಉತ್ಸವ ಆರಂಭಿಸಿದ್ದು, ಅದು ಈಗ ಹೆಮ್ಮರವಾಗಿ ಬೆಳೆದು ನೂರಾರು ಮಹಿಳೆಯರು ಈ ಗಂಜಿ ಉತ್ಸವದಲ್ಲಿ ಪಾಲ್ಗೊಳ್ಳುವ ಮಟ್ಟಕ್ಕೆ ಬೆಳೆದಿದೆ. ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಬೆಂಗಳೂರು ಸೇರಿದಂತೆ ಹೊರ ಜಿಲ್ಲೆಗಳಿಂದಲೂ ಭಕ್ತ ಮಹಿಳೆಯರು ಆಗಮಿಸಿ ಈ ಗಂಜಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಸುಮಾರು ಒಂದು 15 ವರ್ಷದಿಂದ ಈ ತರ ಗಂಜಿ ಪೂಜೆ ಮಾಡಿಸ್ಕೊಂಡ್ ಬರ್ತಾವ್ರೆ. ನಾವು ಸುಮಾರು ಒಂದು 10 ವರ್ಷದಿಂದ ಬೇಬಿ ಅಕ್ಕ ಅವ್ರ ಜೊತೆ ನಾವು ಮಾಲೆ ಹಾಕೊಂಡ್ ಬರ್ತಾ ಇದೀವಿ. ನಮಗೂ ಆದಷ್ಟು ಅನುಕೂಲಗಳಾಗಿದೆ. ಎಲ್ಲರಿಗೂ ಇದೇ ತರ ಅನುಕೂಲಗಳ ಮಾಡಿಕೊಡ್ತಾಳೆ ಅಮ್ಮನವರು ಅಂತ ನಮಗೆ ನಂಬಿಕೆ ಇದೆ. ಆದ್ರೆ ಇದ್ರನ್ನ ನಮಗೆ ತೋರಿಸ್ಕೊಟ್ಟಿದ್ದು ಬೇಬಿ ಅಕ್ಕ ಅವರು. ಅವರಿಂದ ನಾವು ಇಷ್ಟು ಭಕ್ತಿಯಿಂದ ಕೇಳ್ಕೊತಾ ಇದೀವಿ. ಇನ್ನಷ್ಟು ಜನಗೆ ಅನುಕೂಲ ಮಾಡಿ ಆ ತಾಯಿ ಇನ್ನೊಂದಷ್ಟು ಗಂಜಿ ಪೂಜೆ ಚಿಕ್ಕಬಳ್ಳಾಪುರದಲ್ಲಿ ನೆರವೇರಿಸಲಿ ಅಂತ ಬಿಟ್ಟು ನಾವು ಕೇಳ್ಕೊತಾ ಇದೀವಿ. ಪರಾಶಕ್ತಿ ಆದಿಪರಾಶಕ್ತಿ. ಸೊ ಬೇಬಿ ಆಂಟಿ ಅವ್ರು ಬಂದ್ಬಿಟ್ಟು 15 ಇಯರ್ಸ್ ಇಂದ ಬಂದ್ಬಿಟ್ಟು ಓಂ ಶಕ್ತಿ ಪರಾಶಕ್ತಿ ಗಂಜಿ ಪೂಜೆನ ಮಾಡ್ಕೊಂಡ್ ಬರ್ತಿದ್ದಾರೆ. ಎವ್ರಿ ಇಯರು ನಾನು ಬರ್ತೀನಿ. ಆಕ್ಚುಲಿ ನಾನು ಬೆಂಗಳೂರಲ್ಲಿ ಇರೋದು. ಅಲ್ಲಿಂದ ಬಂದ್ಬಿಟ್ಟು ನಾನು ಇಲ್ಲಿ ಮಾಡಬೇಕು ಅಂದರೆ ಈ ದೇವ್ರದ್ದು ಪವರ್ಫುಲ್ಲು. ಅಂದರೆ ನಾವು ಫಸ್ಟು ನಮ್ಮ ಮನೆ ದೇವರೇ ಬೇರೆ ಆಗಿದ್ರು ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡೋದೇ ಓಂ ಶಕ್ತಿ ತಾಯಿಗೆ. ಅಷ್ಟು ಕಾಪಾಡುತ್ತೆ ದೇವರು. ಮತ್ತು ಈ ವಾಪಸಂದ್ರ ಜನತೆಗಾಗಲಿ ಯಾರಿಗೇ ಆಗಲಿ ಒಳ್ಳೇದು ಮಾಡಲಿ ದೇವರು ಆದಿಪರಾಶಕ್ತಿ. ಗಂಜಿ ಪೂಜೆನ ಬಂದ್ಬಿಟ್ಟು 15 ವರ್ಷದಿಂದ ಆಂಟಿ ಮಾಡಿಸ್ಕೊಂಡ್ ಬಂದಿದ್ದಾರೆ ಬೇಬಿ ಆಂಟಿ ಅವರು. ಪ್ಲಸ್ ನಾವು ಇಷ್ಟು ಜನ ಇಲ್ಲಿ ಸೇರಬೇಕು ಅಂದರೆ ಬಂದ್ಬಿಟ್ಟು ಇಲ್ಲಿ ಯಾವುದೇ ಥರ ದೇವರು ಪವಾಡ ಇದೆ ಅಂತ ನಾವು ನೋಡ್ಕೋಬೇಕು. ಪ್ಲಸ್ ಇಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ಅಂದರೆ ನಾವು ದೇವ್ರದ್ದು ಪವಾಡ ಎಷ್ಟಿದೆ ಅಂತ ನೋಡಬೇಕು. ಪ್ಲಸ್ ನಾವು ಇಲ್ಲಿ ಒಬ್ಬೊಬ್ರು ಬಂದ್ಬಿಟ್ಟು ಸ್ವಯಂ ಅವರೇ ಬಂದ್ಬಿಟ್ಟು ನಾವು ಇದು ಮಾಡ್ತೀರಿ ಅಂತ ವಾಲಂಟಿಯರ್ ಆಗಿ ಬಂದ್ಬಿಟ್ಟು ಮಾಡ್ತಾರೆ. ಸೊ ಪ್ಲಸ್ ಇಲ್ಲಿ ನಮ್ಮ ವಾಪಸಂದ್ರದಲ್ಲಿರೋ ಜನತೆಗೆಲ್ಲ ಒಳ್ಳೇದಾಗಲಿ ದೇವರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇತ್ತೀಚೆಗೆ ಚೇಳೂರು ಬಂದ್ ಮಾಡಿರುವ ವಿರೋಧ ಪಕ್ಷದವರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿರುದ್ಧ ಇಲ್ಲಸಲ್ಲದ ಆರೋಪಗಳು ಮಾಡಿದ್ದಾರೆ. ಇದು ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಕಾಂಗ್ರೆಸ್ ಮುಖಂಡ ಪಿಆರ್ ಚಲಂ ಎಚ್ಚರಿಕೆ ನೀಡಿದ್ದಾರೆ. ಚೇಳೂರು ತಾಲೂಕಿನ ಎಚ್ವಿಎನ್ ಕಲ್ಯಾಣ ಮಂಟಪದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪಿಆರ್ ಚಲಂ, ಚೇಳೂರು ತಾಲೂಕು ಕಚೇರಿಗೆ ಸ್ಥಳ ಗುರುತಿಸಿರುವ ವಿಚಾರವಾಗಿ ಚೇಳೂರು ತಾಲೂಕಿನಲ್ಲಿ ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಚೇಳೂರು ತಾಲೂಕು ಕೇಂದ್ರದಲ್ಲಿ ಸರಿಯಾದ ಸರ್ಕಾರಿ ಜಮೀನು ಇಲ್ಲದ ಕಾರಣ ಹೊರಗಿನ ಪ್ರದೇಶದಲ್ಲಿ ಸಾರ್ವಜನಿಕರ ಹಾಗೂ ರೈತರ ಅನುಕೂಲಕ್ಕಾಗಿಯೇ ತಾಲೂಕು ಕಚೇರಿಗೆ ಜಮೀನು ಗುರುತಿಸಲಾಗಿದೆ. ಕಟ್ಟೆಗಳು ಇನ್ನೂ ನಿರ್ಮಾಣ ಮಾಡಿಲ್ಲ. ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡುವ ಬದಲು ಉತ್ತಮ ಸ್ಥಳ ಹುಡುಕಲು ಪ್ರಯತ್ನ ಮಾಡಬೇಕು. ಸರಿಯಾದ ಜಾಗ ತೋರಿಸಬೇಕಾಗಿತ್ತು. ಅದು ಬಿಟ್ಟು ಇಲ್ಲಸಲ್ಲದ ಆರೋಪ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟರಮಣಪ್ಪ ಮಾತನಾಡಿ, ಶಾಸಕರು ತಾಲೂಕಿನಲ್ಲಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಕೂಲಕ್ಕಾಗಿ ವಸತಿ ನಿಲಯಗಳು ನಿರ್ಮಿಸಿದ್ದಾರೆ. ಹಲವು ದಶಕಗಳಿಂದ ಚೇಳೂರಿನಿಂದ ಚಿಲಕಲನೇರ್ಪು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹದಗೆಟ್ಟಿತ್ತು. ಈ ರಸ್ತೆ ಮಧ್ಯದಲ್ಲಿ ಸುಮಾರು 2 ಕಿಲೋಮೀಟರ್ ಆಂಧ್ರಕ್ಕೆ ಸೇರುತ್ತದೆ. ಮತ್ತೊಂದು ಕಡೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುತ್ತದೆ. ಇದನ್ನು ಅಭಿವೃದ್ಧಿ ಮಾಡುವಲ್ಲಿ ಯಾರೊಬ್ಬರೂ ಮುಂದೆ ಬರಲಿಲ್ಲ. ಆದರೆ ಶಾಸಕ ಸುಬ್ಬಾರೆಡ್ಡಿ ಜನಸಾಮಾನ್ಯರ ಅನುಕೂಲಕ್ಕಾಗಿ ಹಲವು ದಶಕಗಳಿಂದ ಮೂಲೆ ಗುಂಪಾಗಿದ್ದ ರಸ್ತೆಗೆ ಮುಕ್ತಿ ಕೊಟ್ಟಿದ್ದಾರೆ ಎಂದರು. ಪ್ರಗತಿಪರ ರೈತ ಸಹದೇವರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರಕ್ಕೆ ಚುನಾವಣೆ ಸಮಯದಲ್ಲಿ ಕೆಲ ರಾಜಕೀಯ ನಾಯಕರು ವಲಸೆ ಬರುತ್ತಿದ್ದಾರೆ. ಅವರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಶಾಸಕರ ಮೇಲೆ ಇಲ್ಲಸಲ್ಲದ ಟೀಕೆ ಮತ್ತು ಆರೋಪ ಮಾಡ್ತಿದ್ದಾರೆ.
ಇವರಿಗೆ ಮತದಾರರು ಈಗಾಗಲೇ ಬುದ್ಧಿ ಹೇಳಿದ್ದಾರೆ. ಆದರೂ ಸುಳ್ಳು ಆರೋಪಗಳು ಮಾಡುವುದು ನಿಲ್ಲಿಸಲಿಲ್ಲ ಎಂದರು. ಇನ್ನು ಚೇಳೂರಿನ ಹೊರವಲಯದಲ್ಲಿ ತಾಲೂಕು ಕಚೇರಿ ನಿರ್ಮಾಣವಾಗುತ್ತಿರುವ ಜಾಗದ ಪಕ್ಕದಲ್ಲಿ ಶಾಸಕರು ಬೇನಾಮಿ ಹೆಸರಿನಲ್ಲಿ ಭೂಮಿ ಖರೀದಿಸಿದ್ದಾರೆ ಎಂದು ಹೇಳುತ್ತಿರುವುದು ಸತ್ಯಕ್ಕೆ ದೂರವಾದ ಮಾತು. ಸತತ 3 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕೆಂದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಎಂದರೆ ಮತದಾರರು ಗೆಲ್ಲಿಸಲು ಸಾಧ್ಯವೇ ಎಂದು ಪಾಳ್ಯಕೆರೆ ಕಾಂಗ್ರೆಸ್ ಮುಖಂಡ ರಾಹುಲ್ ಪ್ರಶ್ನಿಸಿದರು. ಬಹಿರಂಗ ಸಭೆಗೆ ಬಂದು ನಮ್ಮ ಶಾಸಕರ ಅಭಿವೃದ್ಧಿ ಕೆಲಸಗಳ ಪ್ರಗತಿ ಮುಂದೆ ಇಡುತ್ತೇವೆ, ಲಿಖಿತ ಪೂರಕವಾಗಿ ನೀಡುತ್ತೇವೆ. ಜಿಲ್ಲಾ ಪಂಚಾಯಿತಿ ಆಡಳಿತ ಅವಧಿಯಲ್ಲಿ ನೀವು ಮಾಡಿದ ಅಭಿವೃದ್ಧಿಗಳನ್ನು ತೋರಿಸಿ ಎಂದರು. ನನಗೆ ಯಾವುದೇ ಒಂದು ಉದ್ದೇಶ ಇಲ್ಲ. ಎಲ್ಲಿ ಸರ್ಕಾರ ಜಾಗ 20 to 30 ಎಕರೆ ಸಿಕ್ಕಿದ್ರೆ ಅಲ್ಲಿ ನಾನು ಮಾಡೋಕ್ಕೆ ರೆಡಿ, ಏನು ಪ್ರಜಾಸೌಧ ಮಾಡೋಕ್ಕೆ ರೆಡಿ ಅಂತ ಕೂಡ ಆ ಸಭೆಯಲ್ಲಿ ಆ ಶಾಲಾ ಮಕ್ಕಳ ಮುಂದೆ ಕೂಡ ಪ್ರಮಾಣ ಮಾಡಿ ಹೇಳಿದ್ದಾರೆ. ಏನಂದರೆ ನಮ್ಮ ಚೇಳೂರು ತಾಲೂಕು ಆಗ್ಬೋದು, ಬಾಗೇಪಲ್ಲಿ ವಿಧಾನಸೌಧ ಕ್ಷೇತ್ರಕ್ಕಾಗ್ಬೋದು, ಕೆಲವೊಂದು ನಾಯಕರು ವಲಸೆ ಬರ್ತಾ ಇದ್ದಾರೆ, ರಾಜಕೀಯಕ್ಕೆ ವಲಸೆ ಬರ್ತಾ ಇದ್ದಾರೆ. ಆ ವಲಸೆ ಬಂದಂಥ ರಾಜಕೀಯ ನಾಯಕರು ನಮ್ಮ ಶಾಸಕರನ್ನು ಸ್ವಲ್ಪ ಟೀಕೆ ಮಾಡ್ತಾ ಇದ್ದಾರೆ. ಯಾಕೋ ಆ ಥರ ನಮ್ಮ ಶಾಸಕರು ಇಲ್ಲ. ಏನು ಎಲ್ಲಿ ಮೀಡಿಯಾ ಮುಖಾಂತರ ನೀವು ನೋಡ್ಬೋದು, ಮೀಡಿಯಾ ಮುಖಾಂತರ ಬಂದು ಅಲ್ಲಿ ಜಮೀನು ತಗೊಂಡಿದ್ದಾರೆ, ಇಲ್ಲಿ ಜಮೀನು ತಗೊಂಡಿದ್ದಾರೆ ಅಂತ ಈ ಥರ ಟೀಕೆ ಮಾಡ್ತಾ ಇದ್ದಾರೆ. ನಾನು ಈ ಮಾಧ್ಯಮ ಮುಖಾಂತರ ಹೇಳೋದು ಏನಂದರೆ, ಜಮೀನು ತಗೊಳ್ಳೋದು ತಪ್ಪ, ಕಾನೂನು ರೀತಿಯಲ್ಲಿ ಜಮೀನು ತಗೊಳ್ಳೋದು ತಪ್ಪ. ಏನು ದುಡ್ಡು ಅಲ್ಲ, ಅವ್ರಿಗೂ ಸಂಪಾದನೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಅನಿಲ್ ಅಂಬಾನಿ ಇದ್ದಾರೆ, ಮುಖೇಶ್ ಅಂಬಾನಿ ಇದ್ದಾರೆ, ಅವರೇನು ಆಸ್ತಿಗಳು ಮಾಡ್ತಾ ಇಲ್ಲ. ನೀವು ಕೇಳ್ಬೋದು, ಏನು ನಾವು ಅವರು ಹೇಳಿದಾಗ ಈ ಥರ ಅಲ್ಲಿ ಜಮೀನು ಅಕ್ರಮವಾಗಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಬೇಕಾದರೆ. ಇಲ್ಲ ಅಂದರೆ ಏನಾದರೂ ಪಾಪ ಕೀಳ್ಮಟ್ಟದಂಥ ರೈತರು ಕಿತ್ಕೊಂಡಿದ್ದಾರ, ಇಲ್ಲಾಂದರೆ SC/ST ಜಮೀನುಗಳನ್ನು ಕಿತ್ಕೊಂಡಿದ್ದಾರೆ ಅಂತ ಇದು ಕೂಡ ನೀವು ಕೇಳ್ಬೋದು. ನಮ್ಮ ಶಾಸಕರು ಅಂಥವ್ರಲ್ಲ. ನಮ್ಮ ಶಾಸಕರು ವರ್ಷಕ್ಕೊಂದು ಸರ್ತಿ ಬಡ ಜನರಿಗೆಲ್ಲ ಮದುವೆಗಳು ಮಾಡ್ತಾರೆ, ಎಲ್ಲ ಸೀಮೆ ಹಸುಗಳು ಕೊಡ್ತಾರೆ. ಆ ಥರ ಎಲ್ಲ ಅಭಿವೃದ್ಧಿ ಮಾಡಿಕೊಂಡು 3 ತಾಲೂಕುಗಳನ್ನು ಕೂಡ ನಮ್ಮ ಸಮಾನವಾಗಿ ತಗೊಂಡು ಬಂದು ನಮ್ಮ ಚೇಳೂರು ಕೂಡ ಅವರು ಮನಸ್ಸಿಗೆ ಬಂದಾಗೆ ಎಲ್ಲೋ ಒಂದು ಕಡೆ ಮಾಡ್ತಾರಂತ ನಮ್ಮ ಮುಖಂಡರಿಗೆಲ್ಲ ಕೂಡ ನಮ್ಮ ಮನಸ್ಸಲ್ಲಿದೆ. ದಯವಿಟ್ಟು ಅವರು ನಮ್ಗೆ ಒಳ್ಳೇದು ಮಾಡ್ತಾರಂತ ಈ 4 ಮಾತನ್ನು ಮಾತಾಡಿ. CS ವೆಂಕಟೇಶ್, CTV ನ್ಯೂಸ್, ಚೇಳೂರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಡೆಯುತ್ತಿರುವ ಅಪಪ್ರಚಾರದ ವಿರುದ್ಧ ಜೈನ ಸಮುದಾಯ ಆಗ್ರಹ ವ್ಯಕ್ತಪಡಿಸಿದ್ದು, ಧರ್ಮಸ್ಥಳದ ಪಾವಿತ್ರತೆ ಉಳಿಸುವಂತೆ ಮನವಿ ಮಾಡಿದೆ. ಅಲ್ಲದೆ ನಿರಂತರವಾಗಿ ನಡೆಯುತ್ತಿರುವ ಅಪಪ್ರಚಾರಕ್ಕೆ ತಡೆ ಹಾಕುವಂತೆ ಅವರು ಒತ್ತಾಯಿಸಿದ್ದಾರೆ. ಗೌರಿಬಿದನೂರು ನಗರದ ಪಚ್ಚೆ ಜೈನ ಸಮುದಾಯ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೈನ ಸಮುದಾಯದ ಯುವ ಮುಖಂಡ KH ಪದ್ಮರಾಜ್ ಜೈನ್ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ 6 ಶತಮಾನಗಳ ಧಾರ್ಮಿಕ ಇತಿಹಾಸವಿದೆ. ಇಲ್ಲಿನ ಪಾವಿತ್ರತೆ ಇಡೀ ರಾಜ್ಯದ ಮನೆಮಾತಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅನಾಮಿಕ ವ್ಯಕ್ತಿಗಳ ಆರೋಪದ ಮೇರೆಗೆ SIT ತಂಡ ಕ್ಷೇತ್ರದಲ್ಲಿ ಶವಗಳ ಶೋಧ ಕಾರ್ಯ ಮಾಡುತ್ತಿರುವುದು ನೋವಿನ ಸಂಗತಿ. ಕೆಲ ಕಾಣದ ಕೈಗಳು ಪಿತೂರಿ ಮಾಡುವ ಮೂಲಕ ಕ್ಷೇತ್ರಕ್ಕೆ ಅಪಮಾನ ಮಾಡುವ ಪ್ರಯತ್ನ ನಡೆಯುತ್ತಿರುವುದು ತೀವ್ರ ಖಂಡನೀಯ ಎಂದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ರಾಜ್ಯದ ಪ್ರತಿ ಹಳ್ಳಿಯ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ನೆಮ್ಮದಿಯ ಬದುಕಿಗೆ ಸಹಕಾರಿಯಾಗಿದೆ. ಶೈಕ್ಷಣಿಕ, ವೈದ್ಯಕೀಯ, ಧಾರ್ಮಿಕ, ಸಾಮಾಜಿಕ ಸಹಕಾರ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲಿ ಮಿನಿ ಸರ್ಕಾರದ ರೀತಿಯಲ್ಲಿ ಜನಪರ ಕಾರ್ಯ ಮಾಡುವ ಮುಂಚೂಣಿಯಲ್ಲಿದೆ. ಈ ಎಲ್ಲಾ ಕಾರ್ಯಗಳು ಜನರ ನೆಮ್ಮದಿಯ ಬದುಕಿಗೆ ಕಾರಣೀಭೂತವಾಗಿದೆ. ಕೂಡಲೇ SIT ಅಧಿಕಾರಿಗಳು ಶೋಧ ಕಾರ್ಯ ನಿಲ್ಲಿಸಿ ಕ್ಷೇತ್ರದ ಪಾವಿತ್ರತೆ ಉಳಿಸಬೇಕಾಗಿದೆ ಎಂದು ಹೇಳಿದರು. ಏನಾಗಿದೆ ಅಂದ್ರೆ ಈ ಸರ್ಕಾರ ಮುಖ್ಯಮಂತ್ರಿಗಳು SIT ರಚನೆ ಮಾಡಿರೋ ಉದ್ದೇಶ ಏನು ಅಂತ ಅಂದ್ರೆ ಸತ್ಯಾಸತ್ಯತೆ ಗೊತ್ತಾಗ್ಬೇಕು. ಒಂದು ಎರಡನೇದು ಏನಾಗಿದೆ ಅಂದ್ರೆ ಯಾವುದೇ ಒಂದು ನ್ಯಾಷನಲ್ ಮಾಧ್ಯಮ ಇದ್ರ ಚಕಾರ ಎತ್ತಿಲ್ಲ. ಕೇವಲ 2-3 ಉಚ್ಚಿರ ಅಂತಹ ಯಾವ್ದು ವ್ಯೂಸ್ ಮತ್ತೆ TRPಗೋಸ್ಕರ ಅವ್ರ ಚಾನಲ್ ಬೇಗ ಬಂದ್ರೆ ಇಲ್ಲೇನೋ ವಿಶೇಷತೆ ಇದೆ ಅಂತ ಹೇಳ್ತಾರೆ. ನೋಡ್ತಾರೆ, ಆ ನೋಡಿ ವ್ಯೂಸ್ ಅವ್ರಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಅವ್ರು ಈ ತರ ಸ್ಪೆಟ್ ಮಾಡಿದ್ದಾರೆ. ಸ್ಪೆಟ್ ಮಾಡಿದಾಗ ಏನಾಯ್ತು, ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರೋದ್ರಿಂದ ಇದನ್ನ ಮನಗಂಡು ಇದನ್ನ ಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವ್ರೊಂದು ಸ್ಪೆಷಲ್ ವಿಂಗ್ ಮಾಡಿ ತನಿಖೆ ಮಾಡಿ ಅಂತ ಒಂದು ಆದೇಶ ಮಾಡಿದ್ದಾರೆ ಸರ್. ಯಾಕೆಂದ್ರೆ ನೋಡಿ, ಇದು ಕಳೆದ 12 ವರ್ಷದಿಂದ ಅವರು ಇದೊಂದೇ ಇಟ್ಕೊಂಡು ಹೋರಾಡ್ತಾ ಇದ್ದಾರೆ. ಅದು ಸೌಜನ್ಯ ಅನ್ನೋ ಒಂದೇ ಒಂದು ಕೇಸ್ ಇಟ್ಕೊಂಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಸುಮಾರು 1000 ಜನ ಹೆಣ್ಮಕ್ಳು ಹತ್ಯೆ ಆಗಿದ್ರು ಕೂಡ ಅದ್ರ ಬಗ್ಗೆ ಅವ್ರಿಗೆ ಬೆಲೆ ಇಲ್ಲ.
ಬಟ್ ಏನು ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಸೌಜನ್ಯ ವ್ಯಕ್ತಿಗೆ, ಆಕೆಗೆ ಒಂದು ಶಾಂತಿ ಸಿಗಬೇಕು, ಮತ್ತೆ ಆಕೆಗೆ ಒಂದು ನ್ಯಾಯ ಸಿಗಬೇಕು, ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು ಅನ್ನೋದು ನಮ್ಮೆಲ್ಲಾ ಧರ್ಮಗಳು ಕೂಡ, ಪ್ರತಿಯೊಬ್ಬ ಹಿಂದೂಗಳು ಕೂಡ, ಒಂದು ಪ್ರತಿಯೊಬ್ಬ ಮಾನವೀಯತೆ ಉಳ್ಳ ವ್ಯಕ್ತಿಗಳು ಕೂಡ ಉದ್ದೇಶ ಅದೇ, ಆಕೆಗೆ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗೋದೇನು ಅಂದ್ರೆ ಕಾನೂನು ಪರವಾಗಿ ಹೋರಾಟ ಮಾಡಬೇಕು, ಬೇರೆ ರೀತಿ ಹೋರಾಟ ಮಾಡಬಾರದು ಅನ್ನೋದು. ಜೈನ ಸಮುದಾಯದ ತಾಲೂಕು ಅಧ್ಯಕ್ಷ ದೇವಕುಮಾರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅನಾಮಿಕ ವ್ಯಕ್ತಿಯೊಬ್ಬನ ದೂರಿನ ಮೇರೆಗೆ ಎಸ್ಐಟಿ ಶೋಧ ಕಾರ್ಯ ಮಾಡಿ ಅಲ್ಲಿನ ಪಾವಿತ್ರತೆ ಹಾಳು ಮಾಡುವ ಪ್ರಯತ್ನ ಅವೈಜ್ಞಾನಿಕವಾಗಿದೆ. ಇದು ಕೇವಲ ಒಂದು ಕ್ಷೇತ್ರ ಅಥವಾ ಒಂದು ಸಮುದಾಯಕ್ಕೆ ಮಾಡುವ ಅಪಮಾನವಲ್ಲ, ಇಡೀ ಸಮಾಜಕ್ಕೆ ಮತ್ತು ಹಿಂದೂ ಧರ್ಮಕ್ಕೆ ಕಳಂಕ ತರುವ ಹುನ್ನಾರವಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಧರ್ಮಸ್ಥಳ ಕ್ಷೇತ್ರದ ಶೋಧ ಕಾರ್ಯ ನಿಲ್ಲಿಸಬೇಕಾಗಿದೆ. ಇಲ್ಲವಾದಲ್ಲಿ ಇಡೀ ರಾಜ್ಯದಲ್ಲಿನ ಹಿಂದೂ ಧರ್ಮದ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಬೇಕಾಗಿದೆ ಎಂದು ಎಚ್ಚರಿಕೆ ನೀಡಿದರು. ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಈ ಮೂಳೆ SIT ನೆನಪಿಟ್ಟು ಒಬ್ಬ ಅನಾಮಿಕ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು 106 ಶವಗಳನ್ನ ಊದಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಹೇಳಿ ಒಂದು ಸರ್ಕಾರದಿಂದ SIT ನೇಮಕವಾಗಿ ಸುಮಾರು 19 ದಿನಗಳಿಂದ ನಡೀತಾ ಇದೆ. ಆ ನಡೀತಾ ಇರ್ತಕ್ಕಂಥ ಕಾರ್ಯದಲ್ಲಿ ಒಂದು ಕಡೆನೂ ಕೂಡ ಬರೀ ಮಣ್ಣು ಸಿಕ್ಕಿದೆ. ಸುಮ್ಮನೆ ಇದ್ರ ಜೊತೆಯಲ್ಲಿ ಏನಾಗ್ತದೆ, SIT ನೇಮಿಸತಕ್ಕಂಥದ್ದು ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡೋದಿಲ್ಲ. ಸರ್ಕಾರ SIT ನೇಮಿಸಿದೆ, ಸತ್ಯಾಸತ್ಯತೆ ಈಚೆಗೆ ಬರ್ತದೆ, ಇವತ್ತು ನಾಳೆ ಬಂದೇ ಬರ್ತದೆ. ಅದರ ಜೊತೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ವಿವೇಕ ಹೆಗ್ಗಡೆ ಅವರನ್ನ ಮತ್ತು ಅವರ ಕುಟುಂಬವನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕರ್ನಾಟಕ ಜೈನ್ ಅಸೋಸಿಯೇಷನ್ ಸದಸ್ಯ MS ದೇವರಾಜ್ ಮಾತನಾಡಿ, ಧರ್ಮಸ್ಥಳ ಕ್ಷೇತ್ರ ಶಿಕ್ಷಣ, ವಸತಿ, ಧಾರ್ಮಿಕ ಶಕ್ತಿಯನ್ನು ನೀಡುವ ಪವಿತ್ರವಾದ ನೆಲೆಯಾಗಿದೆ. ಇಂತಹ ಪವಿತ್ರವಾದ ಸ್ಥಳದಲ್ಲಿ ಸರ್ಕಾರ ಅನವಶ್ಯಕವಾಗಿ ಅನಾಮಿಕರ ಹೇಳಿಕೆಯ ಮೇರೆಗೆ ಶೋಧ ನಡೆಸುವುದು ಸರಿಯಲ್ಲ. ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ರಾಜ್ಯಾದ್ಯಂತ ಮಾಡುತ್ತಿರುವ ಸಾಮಾಜಿಕ ಕಾರ್ಯಗಳನ್ನು ಸಹಿಸದ ಕೆಲವರು ಕ್ಷೇತ್ರದ ಪಾವಿತ್ರತೆ ಬಗ್ಗೆ ಮಸಿ ಬಳಿಯುವ ಸಂಚು ರೂಪಿಸುತ್ತಿರುವುದು ಸರಿಯಲ್ಲ ಎಂದರು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. CTV ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ CTV ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303.
ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸಮಾಜದಲ್ಲಿ ಹಿಂದುಳಿದ, ದಲಿತರು, ಅಲ್ಪಸಂಖ್ಯಾತರು ಸೇರಿದಂತೆ ಶೋಷಿತರ ಪರ ನಿಲ್ಲುವ ಮತ್ತು ಕೆಲಸ ಮಾಡುವ ಕಾಂಗ್ರೆಸ್ ಶೋಷಿತರ ಧ್ವನಿಯಾಗಬಲ್ಲ ಏಕೈಕ ಪಕ್ಷವಾಗಿದ್ದು, ಭವಿಷ್ಯದಲ್ಲಿ ಇನ್ನಷ್ಟು ಬಲಿಷ್ಠವಾಗಲಿದೆ ಎಂದು ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಹೇಳಿದರು. ಶಿಡ್ಲಘಟ್ಟ ನಗರದ 13ನೇ ವಾರ್ಡ್, ಪ್ರೇಮ್ ನಗರ ಸೇರಿದಂತೆ ವಿವಿಧ ಬಡಾವಣೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದವರನ್ನು ಪಕ್ಷಕ್ಕೆ ಪಕ್ಷದ ಧ್ವಜ ನೀಡಿ ಬರಮಾಡಿಕೊಂಡು ಮಾತನಾಡಿದರು. ಯಾವುದೇ ಧರ್ಮ, ಜಾತಿ, ಮತಕ್ಕೆ ಸೀಮಿತವಾಗದೆ ಎಲ್ಲ ಸಮುದಾಯಕ್ಕೂ ಮುಖ್ಯವಾಗಿ ಶೋಷಿತರ ಪರ ಇರುವ ಕಾಂಗ್ರೆಸ್ ಭವಿಷ್ಯದಲ್ಲಿ ದೇಶದ ಉದ್ದಗಲಕ್ಕೂ ಅಧಿಕಾರಕ್ಕೆ ಬರಲಿದೆ ಎಂದರು. ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಇಂದು ಶಾಂತಿಯುತವಾಗಿ ನಡೆಯಿತು. ಬಿರುಸಿನಿಂದ ಸಾಗಿದ ಮತದಾನದಲ್ಲಿ ಸಾಲಿನಲ್ಲಿ ನಿಂತು ಮತದಾರರು ತಮ್ಮ ಹಕ್ಕು ಚಲಾಯಿಸಿದರು. ಪಟ್ಟಣ ಪಂಚಾಯಿತಿಯಾಗಿ ಘೋಷಣೆಯಾದ ನಂತರ ಮೊದಲ ಚುನಾವಣೆ ಇದಾಗಿದ್ದು, ವೇಮಗಲ್ ಜನರು ಉತ್ಸಾಹದಿಂದ ಬಂದು ಮತದಾನ ಮಾಡಿದರು. ಮತಗಟ್ಟೆ ಬಳಿ ವಿವಿಧ ಪಕ್ಷಗಳ ಕಾರ್ಯಕರ್ತರು, ಮುಖಂಡರು ಜಮಾಯಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾನುವಾರದ ಪ್ರಯುಕ್ತ ವಿಶ್ವ ಪ್ರಸಿದ್ಧ ನಂದಿ ಗಿರಿಧಾಮಕ್ಕೆ ಹರಿದು ಬಂದ ಪ್ರವಾಸಿಗರು. ಗಿರಿಧಾಮಕ್ಕೆ ಹೋಗಲು ಪ್ರವೇಶ ಟಿಕೆಟ್ಗೆ ಪರದಾಟ. ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತರೂ ಸಿಗದ ಪ್ರವೇಶ ಟಿಕೆಟ್. ಅವ್ಯವಸ್ಥೆಗಳ ಆಗರವಾದ ಪ್ರಾದೇಶಿಕ ಬಲಿಜ ಸಂಘದ ಚುನಾವಣೆ. ಬೆಂಗಳೂರಿನ ಚಾಮರಾಜಪೇಟೆಯ ಆನೇಕಲ್ ತಿಮ್ಮಯ್ಯ ಬಲಿಜ ಹಾಸ್ಟೆಲ್ ಆವರಣದಲ್ಲಿ ನಡೆದ ಮತದಾನ. ಕನಿಷ್ಠ ಮೂಲ ಸೌಕರ್ಯ ಒದಗಿಸದ ಬಗ್ಗೆ ಮತದಾರರ ಅಸಮಾಧಾನ. ಶಾಸಕರಾದ ಸುಬ್ಬಾರೆಡ್ಡಿ ಅವರೇ, ಬಾಗೇಪಲ್ಲಿ ಭಾಗ್ಯನಗರವಾದರೆ ಉಪಯೋಗವಿಲ್ಲ. ನಾಗರಿಕರಿಗೆ ಶೌಚಾಲಯ ಕಲ್ಪಿಸಲು ಮುಂದಾಗಿ ಮಹಿಳೆಯರ ಸಂಕಷ್ಟ ಅರ್ಥ ಮಾಡಿಕೊಳ್ಳುವಂತೆ ಶಾಸಕರಿಗೆ ಮನವಿ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಗಂಜಿ ಉತ್ಸವ. ತಮಿಳುನಾಡಿನ ಮೇಲ್ಮತ್ತೂರು ಅಮ್ಮನವರ ಗಂಜಿ ಉತ್ಸವ ಸಂಭ್ರಮ. ಕಳೆದ 15 ವರ್ಷಗಳಿಂದ ನಡೆಯುತ್ತಿರುವ ಗಂಜಿ ಉತ್ಸವ ಅದ್ದೂರಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.